ಶ್ರೀರಾಮನವಮಿ 2026 ಶ್ರೀರಾಮನವಮಿಯನ್ನು ಮಾರ್ಚ್ 26, 2026 ಗುರುವಾರದಂದು ಆಚರಿಸಲಾಗುತ್ತದೆ. ಇದು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿಯೆಂದು ಬರುವ ಭಗವಾನ್ ಶ್ರೀರಾಮನ ಜನ್ಮದಿನವಾಗಿದೆ. ಮಧ್ಯಾಹ್ನ 11:10ರಿಂದ 1:30ರವರೆಗಿನ ಸಮಯವನ್ನು ಪೂಜೆಗೆ ಅತ್ಯಂತ ಶ್ರೇಷ್ಠ ಮುಹೂರ್ತವೆಂದು ಪರಿಗಣಿಸಲಾಗಿದೆ. ರಾಮನವಮಿ 2026 ಪ್ರಮುಖ ವಿವರಗಳು. ದಿನಾಂಕ ಮಾರ್ಚ್ 26, 2026 ಗುರುವಾರ. ನವಮಿ ತಿಥಿ ಆರಂಭ ಮಾರ್ಚ್ 26 ಸಂಜೆ 6:15. ನವಮಿ ತಿಥಿ ಮುಕ್ತಾಯ ಮಾರ್ಚ್ 27 4:30 ಮಧ್ಯಾಹ್ನ. ಪೂಜಾ ಮುಹೂರ್ತ 11:13ರಿಂದ 1:41ರವರೆಗೆ. ರಾಮನವಮಿಯ ಮಹತ್ವ. ಭಗವಾನ್ ವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನ ಜನನವನ್ನು ಆಚರಿಸಲಾಗುತ್ತದೆ. ಇದು ಚೈತ್ರ ನವರಾತ್ರಿಯ ಮುಕ್ತಾಯವನ್ನು ಸೂಚಿಸುತ್ತದೆ. ಈ ದಿನ ಪಾನಕ ಕೋಸಂಬರಿ ತಯಾರಿಸಿ ರಾಮನಿಗೆ ಅರ್ಪಿಸಲಾಗುತ್ತದೆ. ರಾಮನವಮಿ ಆಚರಣೆಯ ಮಹತ್ವ. ಶ್ರೀರಾಮನವಮಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದು. ಈ ದಿನ ಶ್ರೀರಾಮ ಅವರ ಜನ್ಮವನ್ನು ಆಚರಿಸಲಾಗುತ್ತದೆ. ಮಹತ್ವ ಏನು? ಧರ್ಮದ ಜಯದ ಸಂಕೇತ. ರಾಮನು ಸತ್ಯ, ಧರ್ಮ ಮತ್ತು ನ್ಯಾಯದ ಪ್ರತೀಕ. ಅವರ ಜೀವನವು ಒಳ್ಳೆಯ ಮಾರ್ಗವನ್ನು ತೋರಿಸುತ್ತದೆ. ಕುಟುಂಬ ಮೌಲ್ಯಗಳ ಪಾಠ. ರಾಮನು ತಂದೆ ತಾಯಿಗೆ ಗೌರವ, ಸಹೋದರರೊಂದಿಗೆ ಪ್ರೀತಿ ಮತ್ತು ಪತ್ನಿಯೊಂದಿಗೆ ನಿಷ್ಠೆಯ ಉದಾಹರಣೆ. ಆಧ್ಯಾತ್ಮಿಕ ಶಕ್ತಿಯ ಹೆಚ್ಚಳ. ಈ ದಿನ ಪೂಜೆ, ಭಜನೆ, ರಾಮನಾಮ ಜಪದಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಪಾಪ ಪರಿಹಾರ ಮತ್ತು ಪುಣ್ಯ. ರಾಮನವಮಿ ದಿನ ಉಪವಾಸ ಮತ್ತು ಪೂಜೆ ಮಾಡಿದರೆ ಪುಣ್ಯ ದೊರೆಯುತ್ತದೆ ಎಂದು ನಂಬಿಕೆ. ಆಚರಣೆ ಹೇಗೆ? ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ರಾಮಾಯಣ ಪಾರಾಯಣ, ಭಜನೆ, ಕೀರ್ತನೆ, ಉಪವಾಸ ಮತ್ತು ಪ್ರಸಾದ ವಿತರಣೆ. ಸಾರಾಂಶ. ಶ್ರೀರಾಮನವಮಿ ನಮಗೆ ಸತ್ಯ, ಧರ್ಮ, ಸಹನೆ ಮತ್ತು ಪ್ರೀತಿ ಎಂಬ ಜೀವನ ಮೌಲ್ಯಗಳನ್ನು ಕಲಿಸುವ ಪವಿತ್ರ ಹಬ್ಬ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.